ನಿಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ. ವಚನವು ಇಂತಿದೆ: ನೋಡುವ ಕಂಗಳಿಗೆ ರೂಪಿಂಬಾಗಿರಲು ನೀವು ಮನ ನಾಚದೆ ಬಂದಿರಣ್ಣ. ಕೇಳಿದ ಶ್ರೋತ್ರ ಸೊಗಸಿಗೆ ನೀವು ಮರುಳಾಗಿ ಬಂದಿರಣ್ಣ. ನಾರಿ ಎಂಬ ರೂಪಿಂಗೆ ನೀವು ಒಲಿದು ಬಂದಿರಣ್ಣ. ಮೂತ್ರವು ಬಿಂದು ಒಸರುವ ನಾಳವೆಂದು ಕಂಗಾಣದೆ ಮುಂದುಗಿಟ್ಟು ಬಂದಿರಣ್ಣ. ಬುದ್ಧಿಗೇಡಿತನದಿಂದ ಪಾರಮಾರ್ಥದ ಸುಖವ ಹೋಗಲಾಡಿಸಿಕೊಂಡು ಇದಾವ ಕಾರಣವೆಂದರಿಯದೆ ನೀವು ನರಕ ಹೇತುವೆಂದರಿತು ಮನ ಹೇಸದೆ ಬಂದಿರಣ್ಣ. ಚನ್ನಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿಹ ಪುರುಷರೆನಗೆ ಸಹೋದರರು ಛೀ ಹೋಗ ಮರುಳೆ. ಒಂಟಿಯಾಗಿ ಹೊರಟ ಹೆಣ್ಣನ್ನು ಗಂಡಸರು ನೋಡುವ ದೃಷ್ಟಿಯೇ ವಿಚಿತ್ರವಾಗಿರುತ್ತದೆ. ಅವರ ಇಂದ್ರಿಯಗಳು ಹತೋಟಿಯನ್ನು ಕಳೆದುಕೊಂಡಿರುತ್ತವೆ. ಶ್ರೋತ್ರದ ಸೊಗಸಿಗೆ ಮಾರು ಹೋಗಿ ಬರುವವರಿಗೆ ಅಕ್ಕ ತಿಳಿ ಹೇಳುತ್ತಾ ಇದ್ದಾಳೆ. ಅಷ್ಟೇ ಅಲ್ಲದೆ ಮೂತ್ರವಸರುವ ನಾಳವೆಂದು ಅರಿಯದೆ ಬಂದುದನ್ನ, ಬುದ್ಧಿಗೇಡಿತನದಿಂದ ಪರಮಾರ್ಥದ ಸುಖವನ್ನು ಕಳೆದುಕೊಂಡು ಬಂದುದನ್ನ ಹಾಗೂ ನರಕದ ಕಡೆಗೆ ವಾಲಿದುದನ್ನು ನೆನಪಿಸಿದ್ದಾಳೆ. ಹಾಗೂ ಅವರ ಮನಸ್ಸನ್ನು ಪರಿವರ್ತಿಸಲು ಕೂಡ ಪ್ರಯತ್ನಿಸುತ್ತಿದ್ದಾಳೆ. ತನಗೆ ಚನ್ನಮಲ್ಲಿಕಾರ್ಜುನನನ್ನು ಉಳಿದು ಪರಪುರುಷರು ಸಹೋದರರು ಎಂದು ಹೇಳಿ ಛೀ ಹೋಗು ಮರುಳೆ ಎಂದು ಗಟ್ಟಿಯಾಗಿಯೇ ಹೇಳುತ್ತಾಳೆ. ನೋಡುವ ಕಂಗಳಿಗೆ ರೂಪಿಂಬಾಗಿರಲು ನೀವು ಮನ ನಾಚದೆ ಬಂದಿರಣ್ಣ. ಕೇಳಿದ ಶ್ರೋತ್ರ ಸೊಗಸಿಗೆ ನೀವು ಮರುಳಾಗಿ ಬಂದಿರಣ್ಣ. ನಾರಿ ಎಂಬ ರೂಪಿಂಗೆ ನೀವು ಒಲಿದು ಬಂದಿರಣ್ಣ. ಮೂತ್ರವು ಬಿಂದು ಒಸರುವ ನಾಳವೆಂದು ಕಂಗಾಣದೆ ಮುಂದುಗಿಟ್ಟು ಬಂದಿರಣ್ಣ. ಬುದ್ಧಿಗೇಡಿತನದಿಂದ ಪರಮಾರ್ಥದ ಸುಖವ ಹೋಗಲಾಡಿಸಿಕೊಂಡು ಇದಾವ ಕಾರಣವೆಂದರಿಯದೆ ನೀವು ನರಕ ಹೇತುವೆಂದರಿತು ಮನ ಹೇಸದೆ ಬಂದಿರಣ್ಣ. ಚನ್ನಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿಹ ಪುರುಷರೆನಗೆ ಸಹೋದರರು ಛೀ ಹೋಗ ಮರುಳೆ. ಮಿಕ್ಕಿಹ ಪುರುಷರೆನಗೆ ಸಹೋದರರು ಛೀ ಹೋಗ ಮರುಳೆ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.